ಚಹಾ ಮಾಡಿಕೊಡ್ಬೇಕು. ಒಂದ್ ಟೈಮಲ್ಲಿ ಅಡುಗೆ ಮನೆಯವ್ರ ಸಾಮ್ರಾಜ್ಯ ಆಗಿತ್ತು. ಇವತ್ತು ಇದು ದೊಡ್ಡ ಹಾಲಲ್ಲಿ ಹೆಂಗೆ ತಗೊಳ್ತಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಅವಕಾಶ. ಇನ್ನೊಬ್ಬ ವ್ಯಕ್ತಿನ ನೋಡೋಣ. ಇನ್ನೊಬ್ಬ ವ್ಯಕ್ತಿನ ಕರೆಯೋಣ. ಟೈಮ್ ತುಂಬಾ ಖುಷಿ ಆಗುತ್ತೆ ಇವತ್ತು ಈ ಒಂದು ವ್ಯಕ್ತಿನ ಇನ್ವೈಟ್ ಮಾಡ್ಲಿಕ್ಕೆ. ಸೊ ಯಾಕಂದ್ರೆ ಇವತ್ತು ನಾನಿಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವರು ಆಕ್ಚುವಲ್ ಆಗಿ ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ. ಫೋಟೋಸ್ ತಗೊಳ್ಳಿ, ಫಸ್ಟ್ ಲೇಟ್ ಆಯ್ತು. ಬದುಕಿನ ಬೆಳ್ಳಿಗೆ ಇರೋ ಜೋಗದ ಕಾಳುಗಳ ಸ್ವಾತಂತ್ರ್ಯಕ್ಕೋಸ್ಕರ ಫೋಟೋಸ್ ತಗೊಳ್ಳಿ, ಫಸ್ಟ್ ಲೇಟ್ ಆಯ್ತು. ಬದುಕಿನ ಬೆಳ್ಳಿಗೆ ಇರೋ ಜೋಗದ ಕಾಳುಗಳ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಖುಷಿ ಆಗ್ತದೆ. ಹೇಳ್ತಾ ಇದ್ರು, ನಾನು ಫಸ್ಟ್ ಟೈಮ್ ಈ ತರ ಬಂದು ಕೂತ್ಕೊಂಡಾಗ ಇದೆಲ್ಲ ಈ ತರ ಇನ್ವಿಟೇಷನ್ ಅಂದ್ರೆ ಇನ್ವೈಟ್ ಮಾಡ್ತಾರೆ, ಇದೆಲ್ಲ ಸಿಗುತ್ತಾ ಅಂತ ಕ್ವಶನ್ ಇತ್ತು. ಬಟ್ ಅದು ಇವತ್ತು 100% ಫಿಲ್ಫಿಲ್ ಆಯ್ತು. ಆ ಡ್ರೀಮ್ ಏನಿತ್ತು ಇವತ್ತು 100% ನಂಗೆ ಅದು ಫಿಲ್ಫಿಲ್ ಆಯ್ತು. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ಹತ್ಬೇಕು ಅಂತ ಅಂದ್ರೆ ಇದೇ ಮೋಟಿವೇಶನ್. ನೀವು ಒಂದು ಸಲ ನೀವು ಇಲ್ಲಿ ಕೂತಿದ್ದೀರಲ್ಲ, ಆಲ್ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಡಿಸಿಷನ್ ನೀವು ತಗೊಳ್ಳಿ. ನನ್ನ ಕೈಯಲ್ಲಿ ಆಗುತ್ತೆ. ಏನೇ ಸಾಧನೆ ಮಾಡ್ಬೇಕಂತಂದ್ರೆ ಮೈನ್ ನನ್ನ ಮೇಲೆ ನನಗೆ ಬಿಲೀವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬಿಲೀವ್ ನ ಯಾರ ಕೈಗೋ ಕೊಡಬೇಡಿ, ನಿಮ್ ಕೈಯಲ್ಲೇ ಇಟ್ಕೊಳ್ಳಿ. ನಿಮ್ ಕೈಯಲ್ಲಿ ಇಟ್ಕೊಂಡ್ರೆ 100% ನೀವು ಸಕ್ಸಸ್ ಆಗ್ತೀರಾ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಎಲ್ರು ನೆಕ್ಸ್ಟ್ ಇಲ್ಲೆಲ್ಲ ಗೊತ್ತಿದ್ದೀರಲ್ಲ, ಈ ತರ ಇನ್ವೈಟ್ ಆಗಿರ್ಲಿ, ಈ ಹ್ಯಾಪಿನೆಸ್ ಎಲ್ರಿಗೂ ಬೇಕು ಅಂತ ಮನಸ್ಫೂರ್ತಿಯಿಂದ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಮಾರ್ನಿಂಗ್. ನನ್ನ ಹೆಸರು ಜಲ್ಜಾ ಅಂತ. ನಾನು ಹೆಲ್ತ್ಗೋಸ್ಕರ ಬಂದೆ, ಹೆಲ್ತ್ ತಗೊಂಡೆ. ನೆಕ್ಸ್ಟ್ ವೆಲ್ತ್. ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಅಲ್ವಾ, ಇನ್ಕಮ್ ಮಾಡ್ಬೇಕು, ದುಡಿಮೆ ಮಾಡ್ಬೇಕು ಆಸೆ ಇರುತ್ತೆ. ಬಟ್ ಎಸ್ಪೆಷಲಿ ಹೌಸ್ ವೈಫ್ಸ್ ಏನಿರುತ್ತೆ, ಕಾಮನ್ ಆಗಿ ಮದ್ವೆ ಆಗೋಯ್ತು, ಮಕ್ಳಾಗೋಯ್ತು, ಮಕ್ಳ ಲೈಫ್ ಅಲ್ಲೇ ನಮ್ ಲೈಫ್ ನ ಲೀಡ್ ಮಾಡ್ತೀವಿ. ಬಟ್ ಕನ್ಸಿರುತ್ತೆ, ಕನ್ಸಿದ್ದಾಗ ಫಿಲ್ಫಿಲ್ ಮಾಡ್ಕೊಳಕ್ಕೆ ವೇ ಸಿಗಲ್ಲ. ಅಂದ್ರೆ ಜಾಬ್ ಎಲ್ಲಾದ್ರೂ ಹೋಗೋಣ ಅಂತಂದ್ರೆ
ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಮತ್ತೆ ನಮ್ಮ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ಅವ್ರನ್ನ ಇವ್ರನ್ನ ಪರ್ಮಿಷನ್ ಕೇಳ್ಕೋಬೇಕು. ಟೆನ್ಷನ್, ಅಲ್ಲಿ ಹೋದ್ರು ಟೆನ್ಷನ್, ಅಯ್ಯೋ ನನ್ನ ಮಕ್ಳು ನೋಡ್ಕೊಳ್ಳೋರಿಲ್ಲ ಅಂತ ಟೆನ್ಷನ್. ಬಟ್ ಜಾಬ್ ಅಲ್ಲೂ ಹಾಗಲ್ಲ. ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ನೆಗೆಟಿವ್ ಎಲ್ಲಿರುತ್ತೆ ಅಂದ್ರೆ ಮನೇಲೇ ನೆಗೆಟಿವ್ ಇರುತ್ತೆ. ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು, ಖುಷಿಯಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಮನೇಲಿ ಯಾಕೆ ಇಷ್ಟೆಲ್ಲ ಹಾಕ್ತಾ ಇದ್ದೀರಾ, ಬರುತ್ತೋ ಬರಲ್ವಾ ಅಂತ ನೆಗೆಟಿವ್ ಫಿಲ್ ಮಾಡ್ಬಿಡ್ತಾರೆ. ಅಂದ್ರೆ ಬಿಸ್ನೆಸ್ ಅಲ್ಲೂ ಕಷ್ಟ ಇದೆ. ಬಟ್ ಅಂತ ಇದ್ರಲ್ಲಿ ಈ ಪ್ಲಾಟ್ಫಾರ್ಮ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಪ್ಲಾಟ್ಫಾರ್ಮ್ ಅಂತೂ ತುಂಬಾನೇ ಖುಷಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇಲ್ಲ, ರಿಸ್ಕ್ ಇಲ್ಲ, ಟೆನ್ಷನ್ ಇಲ್ಲ, ಆರಾಮ್ಸೆ ಖುಷಿಯಿಂದ ಮಾಡೋದ್ರಿಂದ ಇನ್ಕಮ್ ಪ್ಲಸ್ ಇನ್ನೊಬ್ಬರಿಗೆ ಇನ್ಕಮ್ನು ಕೊಡಿಸ್ತಾ ಇನ್ನೊಬ್ಬರ ಲೈಫ್ ನ ನೀವು ಫಿಲ್ ಮಾಡೋಷ್ಟು ಬರೀ ಇನ್ಕಮ್ ಅಲ್ಲ, ಅವ್ರ ಲೈಫ್ ಅಲ್ಲಿ ಏನ್ ಲಾಸ್ ಆಗಿರುತ್ತೋ ಅದನ್ನೆಲ್ಲ ಫಿಲ್ ಮಾಡ್ಬೋದು ಅಂತ ಹೆಮ್ಮೆ ಅಂತ ಹೇಳ್ಕೊಳಕ್ ಖುಷಿ ಪಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಈ ಆಪರ್ಚುನಿಟಿ ಅವಕಾಶ ಕೊಟ್ಟಿರೋಂತ ಆನಂದ್ ಸರ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಜ, ಗುರು ಹಿಂದೆ ಗುರಿ ಮುಂದೆ ಅಂತಾರಲ್ಲ, ಆ ಗುರಿ ನನಗೆ ಗುರಿ ಇತ್ತು. ಬಟ್ ಗುರಿ ನನ್ಗೆ ಕರೆಕ್ಟ್ ಟೈಮ್ ಅಲ್ಲಿ ಆನಂದ್ ಸರ್ ನನ್ಗೆ ಕೊಟ್ರು. ತಲುಪಬೇಕು, ಮುಟ್ಟಬೇಕು, ನಾನು ಸಕ್ಸಸ್ ಆಗ್ಬೇಕು ಅಂತ ಒಂದೊಂದು ಹೆಜ್ಜೆಗೆ ಎಷ್ಟು ಹಠ ಅಂದ್ರೆ ನಾನು ತುಂಬಾ ಹಠ ಅಂದ್ರೆ ನನ್ಗೆ ಇದು ಬೇಡ, ನಾನ್ ಮಾಡಲ್ಲ ಅಂತಂದ್ರು ಒಂದೊಂದು ಸ್ಟೆಪ್ ಅಲ್ಲಿ ಮೇಡಮ್ ನಿಮ್ ಕೈಯಲ್ಲಿ ಆಗುತ್ತೆ ಅಂತ ಸಕ್ಸಸ್ ಕೊಟ್ಟು ಒಂದ್ ಮಗು ತರ ಟ್ರೀಟ್, ಯಾವ ತರ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಏನು ಅನ್ನೋದು ನೀಟಾಗಿ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಅದನ್ನ ಫಾಲೋ ಮಾಡಿದೆ. ಅದಕ್ಕೆ ಇವತ್ತು ಇಲ್ಲಿ ಸಕ್ಸಸ್ ಸಿಕ್ಕಿದೆ. ಹೆಮ್ಮೆ ಅನ್ಸುತ್ತೆ. ನನ್ನ ಮಗಳು ಖುಷಿ ಆಗ್ತಾಳೆ. ಮಮ್ಮಿ ಅಂದ್ರೆ ಒಂದು ತಾಯಿ ಎಲ್ಲೋ ಖುಷಿಗಂತಲ್ಲ, ತನ್ನ ಮಕ್ಕಳ ಹತ್ರ ಖುಷಿ ಪಡೋದು ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಮಕ್ಕಳ ಮುಂದೆ ಮಕ್ಕಳು ಯಾವಾಗ್ಲೂ ಹೇಳ್ತೀವಿ ನೀನ್ ಡಾಕ್ಟರ್ ಆಗ್ಬೇಕು, ಸಾಫ್ಟ್ವೇರ್ ಆಗ್ಬೇಕು, ಇದಾಗ್ಬೇಕು, ಅದಾಗ್ಬೇಕು. ಫಸ್ಟ್ ಆಫ್ ಆಲ್ ನಾವು ಕ್ವಶನ್ ಹಾಕೊಳ್ಳೋಣ, ನಾವೇನ್ ಆಗಿದೀವಿ, ನಮಗ್ ರೈಟ್ಸ್ ಇಲ್ಲ, ಮಕ್ಕಳಿಗೆ ಹೇಳೋ ರೈಟ್ಸ್ ನಮ್ಗಿಲ್ಲ. ಫಸ್ಟ್ ನಾವು ಆದ್ಮೇಲೆ ಅವ್ರಿಗೆ ಹೇಳ್ಬೇಕು. ಇದು ನಾನು ಇದೇ ತರ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಒಂದ್ಸಲ ಕೇಳಿಸ್ಕೊಂಡೆ. ಅವತ್ತು ಡಿಸಿಷನ್ ತಗೊಂಡೆ, ಹೌದು ನಾನು ಏನಾದ್ರೂ ಒಂದು ರೋಲ್ ಮಾಡೆಲ್ ಆಗ್ಬೇಕು. ಯಾರು ಅಲ್ಲ, ನನ್ನ ಮಕ್ಕಳಲ್ಲಿ ರೋಲ್ ಮಾಡೆಲ್ ಆಗ್ಬೇಕು. ನನ್ ಮಗ ಹೇಳ್ದಂಗೆ ಒಂದು ಆ ಏಜ್ ಅಲ್ಲಿ, ಚಿಕ್ಕ ಏಜ್ ಅಲ್ಲಿ ಏನ್ ಕೊಡ್ಸ್ಬೇಕನ್ನೋಕೆ ಆಗ್ಲಿಲ್ಲ. ಬಟ್ ಇವತ್ತು ಹೇಳ್ತೀನಿ, ಅವನಿಗೆ ತುಂಬಾ ಇಷ್ಟ ಕಾರ್. ಆ ಕಾರ್ ಕೊಡ್ಸ್ಲೇಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗೋದೀನಿ. ಅದಕ್ಕೆ ಸಪೋರ್ಟ್ ಅಂತೂ ನಮ್ಮ ಅಪ್ಲೈನ್ಸ್ ಜೊತೆಗೆ ನಮ್ಮ ಟೀಮ್, ಫ್ಯಾಮಿಲಿ ಪಾರ್ಟ್ನರ್ಸ್ ಎಲ್ಲರೂ ಸಪೋರ್ಟ್. ನಾನು ಇಲ್ಲಿ ಬರೋದಕ್ಕೆ ಹೆಜ್ಜೆಗೂ ನನ್ನ ಟೀಮ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ನೋಡಿ, ನನ್ನ ರಿಯಲ್ ಫ್ಯಾಮಿಲಿನ ಬಂದು ನನಗೆ ವಿಶ್ ಮಾಡಲ್ಲ. ನಿಜ ಹೇಳ್ತೀನಿ, ಹಾರ್ಟ್ಲಿ ಹೇಳ್ತೀನಿ, ನನ್ನ ಫ್ಯಾಮಿಲಿ ಇಲ್ಲಿ ಇದ್ದಾರೆ ನೋಡಿ. ಒಂದು ಮಾತಿಗೆ ಬನ್ನಿ ಅಂತ ಹೇಳಿದ ತಕ್ಷಣ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ತನಕ ಬಂದು ವಿಶ್ ಮಾಡಿ ಅವ್ರ ಹ್ಯಾಪಿನೆಸ್ ಅಲ್ಲಿ ನಮ್ಗೆ ಎಷ್ಟು ಖುಷಿ ಆಯ್ತು. ಅವ್ರ ಹ್ಯಾಪಿ ನಮ್ಮ ಹಂಚ್ಕೊಂಡು ಇವಾಗ ಅನ್ಸುತ್ತೆ ನಾನು ಇದು ಖುಷಿ ಪಡೋದಲ್ಲ, ನನ್ನ ಟೀಮ್ ಪಾರ್ಟ್ನರ್ಸ್ ಇದು ಖುಷಿ ಪಡ್ಬೇಕು. ಅದು ಒಬ್ಬರಿಗೆ ಮಾತ್ರ, ಒಂದೇ ಕಡೆ ಮಾತ್ರ, ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ. ಖುಷಿ ಆಗುತ್ತೆ. ಒಂದ್ ಸೆಕೆಂಡ್ ಎಲ್ರಿಗೂ ಥ್ಯಾಂಕ್ಸ್ ಅಂತ. ನಾನು ಇದು ಬಂದಾಗ ಹೆಲ್ತ್ ಬಂದೆ, ನೆಕ್ಸ್ಟ್ ವೆಲ್ತ್ ಸ್ಟಾರ್ಟ್ ಆಯ್ತು. ಆಮೇಲೆ ಹಠ ಆಯ್ತು. ಕಂಪ್ನಿಯಲ್ಲಿ ಪ್ಲಾನ್ ನೋಡಿದೆ, 9 ತರ ಇನ್ಕಮ್. ಇದೇ ತರ ಕುತ್ಕೊಂಡು ನೋಡಿದಾಗ ಸರ್ ಹೇಳ್ತಾ ಇದ್ರಲ್ಲ 9 ಕಾರ್ ಫಂಡ್, ಹೌಸ್ ಫಂಡ್, ಟ್ರಾವೆಲ್ ಫಂಡ್ ಇದೆಲ್ಲ ಇತ್ತು. ನನ್ಗೆ ಹಠ ಆಯ್ತು, ಏನಂದ್ರೆ ಒಂದೊಂದು ನಾನು ಅಚೀವ್ಮೆಂಟ್ ಮಾಡ್ಲೇಬೇಕು ಅಂತ. ಬಟ್ ಆ ಫೀಲ್ಡ್ ಹೋದಾಗ ನೆಗೆಟಿವ್ಸ್ ಜಾಸ್ತಿ ಬರ್ತಾ ಇತ್ತು. ನೆಗೆಟಿವ್ಸ್ ಬಂದಾಗ ಡೈರೆಕ್ಟ್ ಕಾಲು ಆನಂದ್ ಸರ್ಗೆ ಹೋಗೋದು. ಏನಾದ್ರು ಮಾತಾಡ್ತಾರೆ ಅಂತ ಲಾಸ್ಟ್ ಮಂತ್ ಕಾರ್ ಫಂಡ್ ಅನ್ನೋದು ಸ್ಟಾರ್ಟ್ ಆಯ್ತು. ಬಟ್ ಬಂದ್ಮೇಲೆ ನೀವು ಬಿಡ್ತೀವ? ಅದು ಹೆಣ್ಮಕ್ಳಲ್ಲ. ಯಾರೋ ಹೆಣ್ಮಕ್ಳು ಬಾಯಿ ತೆಗ್ತಲ್ಲ ಇವತ್ತು. ಒಂದ್ಸಲ ನೋಡಿದ್ಮೇಲೆ ಬಿಡಲ್ವಲ್ಲ, ಆ ತರ ಈಗ ಕಾರ್ ಫಂಡ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ನನ್ ಮಗನ್ಗೆ ಡ್ರೀಮ್ ಇರೋದು ಕಾರ್ ಕೊಡ್ಸ್ಬೇಕು. ಅಂದ್ರೆ ನನ್ ಮಗನ ಹತ್ರ ನಾನು ರೋಲ್ ಮಾಡಲ್, ಅದು ನನಗ್ ಬೇಕು. ಅದೇ ತರ ನೀವು ರೋಲ್ ಮಾಡಲ್ ಹಾಕಿ ಅಂತ ಇಂಥ ಅವಕಾಶನ ಎಲ್ರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.